ಬಿರುಗಾಳಿ ಬೀಸಿದ ಪರಿಣಾಮ ಪಟ್ಟಣದ ಜನರಿಗೆ ಕೆಲಕಾಲ ಭಯದ ವಾತಾವರಣ ಸೃಷ್ಟಿಸಿತು. ಗೆರಿಗಿರೆಡ್ಡಿಪಾಳ್ಯ ಪಟ್ಟಣದ ಬೆಸ್ಕಾಂ ಕಚೇರಿಯ ಆವರಣದಲ್ಲಿ ಹಾಗೂ ಹಲವು ಕಡೆಗಳಲ್ಲಿ ಗಿಡ ಮರಗಳು ಉರುಳಿ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿರುವ ಘಟನೆಗಳು ಕೂಡ ಕಂಡುಬಂದಿವೆ. ಜೋರು ಮಳೆಯಿಂದ ತುಂಬಿ ಹರಿದ ಚರಂಡಿಗಳಿಂದ ಹಲವು ಬೀದಿಗಳಲ್ಲಿ ಜಲಾವೃತಗೊಂಡು ಮನೆ ಅಂಗಳಕ್ಕೆ ನುಗ್ಗಿವೆ. ಚರಂಡಿಗಳ ಮೂಲ ಸೌಕರ್ಯ ಕಳಪೆಯಾಗಿದೆ ಎಂದು ಹಲವು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶನಿವಾರ ಸಂಜೆಯಿಂದ ಸುರಿದ ಬಿರುಗಾಳಿ ಮಳೆಗೆ ಕೊಳಚೆ ನೀರು ಹರಿದು ಕೆಲವೊಂದು ಮನೆಗಳಿಗೆ ನುಗ್ಗಿ ತೊಂದರೆ ಉಂಟು ಮಾಡಿದೆ. ಪಟ್ಟಣದ ಹಲವಾರು ಚರಂಡಿಗಳು ಕಿರಿದಾಗಿದ್ದು, ಸುಮಾರು ವರ್ಷಗಳ ಹಿಂದೆ ನಿರ್ಮಾಣವಾದ ಈ ಚರಂಡಿಗಳು ಸಂಪೂರ್ಣ ಹದಗೆಟ್ಟಿವೆ. ಇನ್ನು ಕೆಲ ಚರಂಡಿಗಳಂತೂ ಸಂಪೂರ್ಣ ಮುಚ್ಚಿ ಹೋಗಿದ್ದು, ಭೂಪ್ರದೇಶದ ಅಸಮತೆಯಿಂದಾಗಿ ಒಳಚರಂಡಿ ಮತ್ತು ಮಳೆ ನೀರು ಎಂದಿಗೂ ಹರಿಯದೆ ನಿಂತಿದೆ. ಭಾರೀ ಮಳೆಯ ಪ್ರವಾಹದಿಂದ ಈ ಸಮಸ್ಯೆ ಉದ್ಭವವಾಗುತ್ತಿವೆ. ಚರಂಡಿಗಳು ಸರಾಗವಾಗಿ ಹರಿಯದೇ ಇರುವ ಕಾರಣ ಕೊಳಚೆ ನೀರು ನಿಲ್ಲುವುದರಿಂದ ಇಲ್ಲಿನ ನಿವಾಸಿಗಳು ಅನೇಕ ಬಾರಿ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಸ್ವಲ್ಪ ಮಟ್ಟದ ಸಾಧಾರಣ ಮಳೆಯ ಪ್ರವಾಹಕ್ಕೆ ನೀರು ರಸ್ತೆಗಳ ಮೇಲೆ ಜಲಾವೃತಗೊಳ್ಳುತ್ತಿವೆ. ಇನ್ನು ಭಾರೀ ಮಳೆಯಾದರೆ ಪರಿಸ್ಥಿತಿ ಎಷ್ಟು ಭೀಕರವಾಗಬಹುದು ಎಂದು ಊಹಿಸಲು ಸಾಧ್ಯವಿಲ್ಲ. ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಪಟ್ಟಣದ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಶನಿವಾರ ಸಂಜೆ ಸುರಿದ ಮಳೆಯಿಂದಾಗಿ ಪಟ್ಟಣದ ಹೃದಯ ಭಾಗವಾದ ಮಹಾತ್ಮ ಗಾಂಧಿ ವೃತ್ತ ಮತ್ತು ಕಾಲೇಜು ರಸ್ತೆ, ಕಂದುಕೂರ ರಸ್ತೆ ಮುಂತಾದ ಕಡೆಗಳಲ್ಲಿ ನೀರು ನಿಂತು ಕೆಲ ಕಾಲ ಸಂಚಾರಕ್ಕೆ ಕಿರಿಕಿರಿ ಉಂಟುಮಾಡಿತು. ಇದಲ್ಲದೆ ಬಸ್ ನಿಲ್ದಾಣದ ಆವರಣದಲ್ಲಿ, ಆಟೋ ಸ್ಟ್ಯಾಂಡ್ ಬಳಿ ಮತ್ತಿತರ ತಗ್ಗು ಪ್ರದೇಶದಲ್ಲಿ ನೀರು ನಿಂತು ಜನರು ಪರದಾಡುವಂತಾಯಿತು. ಚರಂಡಿಗಳಲ್ಲಿ ಸಲೀಸಾಗಿ ನೀರು ಹೋಗುವ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಸ್ವಲ್ಪ ಜೋರು ಮಳೆ ಬಿದ್ದರೂ ಈ ಭಾಗಗಳಲ್ಲಿ ನೀರು ಶೇಖರಣೆಯಾಗುತ್ತವೆ. ಮನೆಗಳಿಗೆ ಚರಂಡಿಗಳ ನೀರು ನುಗ್ಗುತ್ತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ಸಂಬಂಧವಿಲ್ಲ ಎನ್ನುವಂತೆ ಮೂಕರಾಗಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಬೇಕೆಂದು ಪಟ್ಟಣದ ನಿವಾಸಿಗಳು ಆಕ್ರೋಶಗೊಂಡಿದ್ದಾರೆ. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು.